ನಾನು ದಡ್ಡನ ಮುಗ್ಧನ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಇತ್ತೀಚೆಗೆ ನಿಮ್ಗೆ ಗೊತ್ತಿರೋ ಹಾಗೆ KR ಪುರಂ ಭಟ್ರಳ್ಳಿ ರೀಜನ್ ಅಲ್ಲಿ 5 ನಾಯಿಗಳಿಗೆ ವಿಷ ಹಾಕಿಕೊಂಡಿದ್ದಾರೆ. ಈ ವಿಷಯವಾಗಿ FIR ಕೂಡ ಫೈಲ್ ಆಗಿದೆ. ನಾವು ಅಕ್ಯೂಸ್ಡ್ ಇವತ್ತು ಸಿಗ್ತಾನೆ ನಾಳೆ ಸಿಗ್ತಾನೆ ಅಂತ ಕಾಯ್ತಾನೆ ಇದೀವಿ. ಬಟ್ ಕಾದು ಯಾವುದೇ ರೀತಿ ಪ್ರಯೋಜನ ಇಲ್ಲ ಅಂತ ನನಗೆ ಇವತ್ತು ಗೊತ್ತಾಗ್ತಾ ಇದೆ. ಏನಕ್ಕಪ್ಪ ಅಂದ್ರೆ ಈ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ದಯಮಾಡಿ ಫೋರ್ತ್ ವಿತ್ತು ನೀವು ಡಿಸಿಷನ್ ಗೌರ್ಮೆಂಟ್ ಇಂದ ಡಿಸಿಷನ್ ತಾಳಿ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಪಿಟಿಷನ್ ಹಾಕಿ ನೋಡೋಣ. ಕರ್ನಾಟಕ ಸರ್ಕಾರ ಫಸ್ಟ್ ಟೈಮ್ ಇದು ಎಂಟೈರ್ ಬಂದು ಇಡೀ ಇಂಡಿಯಾ ದೇಶದಲ್ಲಿ ಕರ್ನಾಟಕ ಸರ್ಕಾರ ಇಂಥ ಒಂದು ಮೂವ್ಮೆಂಟ್ ಅನ್ನ ಸುಪ್ರೀಂ ಕೋರ್ಟ್ ಕೇಳಿದೆ ಅಂತೇಳಿ ಒಂದು ದೊಡ್ಡ ಹೆಸರು ಬರಲಿ. ನೋಡೋಣ ಸುಪ್ರೀಂ ಕೋರ್ಟ್ ಜಡ್ಜಿಗಳು ಏನ್ ಮಾಡ್ತಾರೆ ನೋಡೋಣ. ಅವ್ರ ಮಕ್ಳಿಗೆ ಆದ್ರೆ ತೊಂದರೆ ಆದ್ರೆ ನಮ್ಮ ಮಕ್ಳಿಗೆ ತೊಂದರೆ ಆದ್ರೆ ಸುಪ್ರೀಂ ಕೋರ್ಟ್ ಜಡ್ಜಿ ಮಕ್ಳಿಗೆ ತೊಂದರೆ ಇದು ಒಂದು ಡಿಸಿಷನ್ ತಾಂತಿರಲ್ವ ನೀವು. ನಾನು ಅಧ್ಯಕ್ಷ ಆಗಿದ್ದೆ ಸ್ವಾಮಿ, ಮುನ್ಸಿಪಲ್ ಅಧ್ಯಕ್ಷ ಆದನು. ನನ್ನ 2800 ನಾಯಿಯನ್ನ ಇದು ಮಾಂಸ ಕೊಟ್ಟು ಇದು ಹಾಕೋ ಮುಖಾಂತರ ಅವ್ರು ಸಾಯಿಸಿ ತೆಂಗಿ ಮರಕ್ಕೆಲ್ಲ ಉಣಿಸಿದ್ದೆ ನಾನು. ನನ್ಗೆ ನನ್ನ ಮೇಲೆ ನಗು ಬರ್ತಾ ಇದೆ. ಯಾಕೆಂದ್ರೆ ಒಂದು MLC ಒಂದು ಅಸೆಂಬ್ಲಿಯಲ್ಲಿ ಆನ್ ರೆಕಾರ್ಡ್ ಹೇಳ್ತಾ ಇದ್ದಾರೆ, ನಾನು 2800 ನಾಯಿಗಳನ್ನ ವಿಷ ಹಾಕಿ ಕೊಂದಿದ್ದೀನಿ ಅಂತ. ಕಾನೂನು ಇಂಥ ವ್ಯಕ್ತಿಗಳಿಗೆ ಏನೂ ಮಾಡ್ತಾ ಇಲ್ಲ ಅಂದ್ರೆ 5 ನಾಯಿಗಳನ್ನ ಕೊಲೆ ಮಾಡಿದವನ್ನ ಏನ್ ಮಾಡುತ್ತೆ? ಈ ವಿಷಯ ಹೇಗೆ ಅಂದ್ರೆ ಬೇಲಿನೇ ಎದ್ದು ಹೊಲ ಮೇಯ್ತು ಅಂತಾರಲ್ಲ, ಆ ರೀತಿ ಇದೆ. ಕಾನೂನು ವ್ಯವಸ್ಥೆ ನಮ್ಮ ನಾಯಕರೇ ಸರಿ ಇಲ್ಲ ಅಂದ್ರೆ ಜನರಿಗೆ ಎಷ್ಟು ಮಾತ್ರ ನ್ಯಾಯ ಸಿಗುತ್ತೆ? ಇವತ್ತು ನಾನು ನ್ಯಾಯ ಬೇಕು ಅಂತ ಭಿಕ್ಷೆ ಬಿಡೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿಲ್ಲ. ಬದಲಿಗೆ ಒಂದೇ ಒಂದು ವಿಷಯ ಕೇಳೋದಕ್ಕೆ ಇಷ್ಟಪಡ್ತೀನಿ. ಯಾವುದೇ ಪ್ರಾಣಿಗಳಿಗೆ ನೀವು ಒಳ್ಳೇದ್ ಮಾಡಕ್ ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಅದಕ್ಕೆ ತೊಂದರೆ ಅಂತ ಕೊಡೋದಕ್ಕೆ ಹೋಗ್ಬೇಡಿ. ಅದರಷ್ಟಕ್ಕೆ ಅದನ್ನ ಬಿಟ್ಬಿಡಿ, ಅದ್ರ ಜೀವನ ನಾವು ನೋಡ್ಕೊಳ್ತವೆ.